ಇವರ ಹೆಸರು ಸಂದೀಪ್ ಬಿ ರೆಡ್ಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವರನ್ನ ತಿಳಿಯದವರು ಯಾರೂ ಇಲ್ಲ. ವಿವಿಧ ರೀತಿಯ ಸಮಾಜ ಸೇವೆಗಳ ಮೂಲಕ ಮನೆ ಮಾತಾಗಿರುವ ಇವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಗುರುತಿಸಿಕೊಂಡವರು. ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಹೈಟೆಕ್ ಟಚ್ ಕೊಟ್ಟು ವಿದ್ಯಾಭ್ಯಾಸ ಕಲ್ಪಿಸಿರುವುದು, ಬಡ ಕುಟುಂಬಗಳಿಗೆ ಮನೆ ಕಟ್ಟಿಕೊಟ್ಟಿರುವುದು, ಅನಾರೋಗ್ಯದಿಂದ ಬಳಲುತ್ತಿದ್ದವರ ಸಹಾಯದ ಹಸ್ತ ಕೇಳಿ ಬಂದವರಿಗೆ ಬೆನ್ನ ಹಿಂದೆ ನಿಲ್ಲುವುದು, ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ವ್ಯವಸ್ಥೆ ಕಲ್ಪಿಸಿರುವುದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡುವುದು, ಕ್ರೀಡಾ ಯುವಕರಿಗೆ ಪ್ರೋತ್ಸಾಹ ನೀಡುವುದು, ಹಲವಾರು ಸಮಾಜಮುಖಿ ಕೆಲಸಗಳ ಮೂಲಕ ಚಿಕ್ಕಬಳ್ಳಾಪುರ ಮನೆ ಮಾತಾಗಿದ್ದಾರೆ. ಕಳೆದ ವರ್ಷ SC/ST ಸಮುದಾಯದ SSLC ಮತ್ತು PUC ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿ ಸಹಕಾರ ನೀಡಿದ್ದರು. ಈ ಬಾರಿಯೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ SC/ST ಸಮುದಾಯದ SSLC ಮತ್ತು PUCಯಲ್ಲಿ ಪಾಸಾದ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲು ಮುಂದಾಗಿದ್ದಾರೆ. SSLC ಮತ್ತು PUCಯಲ್ಲಿ 60ಕ್ಕೂ ಹೆಚ್ಚು ಪಾಸಾದ ವಿದ್ಯಾರ್ಥಿಗಳಿಗೆ ತಲಾ 5,000 ಹಣ ನೀಡಲು ಮುಂದಾಗಿದ್ದಾರೆ. ಇನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ SC/ST ಸಮುದಾಯದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಸಹಾಯಕ್ಕಾಗಿ ಸ್ಕಾಲರ್ಶಿಪ್ ನೀಡಲು ಬಯಸಿದ್ದು, SSLC ಮತ್ತು PUCಯಲ್ಲಿ 60ಕ್ಕೂ ಹೆಚ್ಚು ಪಾಸಾದ ವಿದ್ಯಾರ್ಥಿಗಳು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇದೇ ತಿಂಗಳಲ್ಲಿ ದಾಖಲೆಗಳ ಸಮೇತ ಅರ್ಜಿಯನ್ನ ನೀಡಲು ಮನವಿ ಮಾಡಿಕೊಂಡಿದ್ದಾರೆ. ಈಗ ಏನು ಇದೇ ತಿಂಗಳ ಜೂನ್ ಅಂದರೆ 28ನೇ ತಾರೀಕು ಹರ್ಷೋದಯ ಚೌಲ್ಟ್ರಿ ಏನಿದೆ ಆ ಒಂದು ಛತ್ರದಲ್ಲಿದ್ದ ಏನೋ ಒಂದು ಮ್ಯಾರೇಜ್ ಹಾಲಲ್ಲಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ಪಂದನ ಅಂತೇಳ್ಬಿಟ್ಟು ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ದಲಿತ ಸಮುದಾಯದ ಅಂದರೆ SC ಮತ್ತು ST ಮಕ್ಕಳೇನಿದ್ದಾರೆ 10ನೇ ತರಗತಿ ಮತ್ತು ಸೆಕೆಂಡ್ PUC ದ್ವಿತೀಯ PUCಯನ್ನು 60%ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡು ಪಾಸಾಗಿರುವಂತಹ SC/ST ಮಕ್ಕಳಿಗೆ ನಾವು ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡುವಂತಹ ಅವರನ್ನು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಇದೇ ತಿಂಗಳ 28ನೇ ತಾರೀಕು ಜೂನ್ 28ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಏನು ವಿದ್ಯಾರ್ಥಿಗಳನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಅವರ ಆಶೀರ್ವಾದ ಮತ್ತು ಅವರ ಏನು ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಕೈಯಲ್ಲೇ ಒಂದಷ್ಟು ಜನಕ್ಕೆ ಸಾಂಕೇತಿಕವಾಗಿ ನಾವು ಅವತ್ತು ಪ್ರತಿಭಾ ಪುರಸ್ಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಅವತ್ತು ತುಂಬ ವ್ಯವಸ್ಥಿತವಾಗಿ ಯಾವ ರೀತಿ ಎಲ್ಲರೂ ತೊಗೊಬೇಕು ಅನ್ನೋದನ್ನು ಮೊದಲೇ ಹೇಳಿರ್ತೀವಿ. ಸುಮಾರು 2,000 ಸಂಖ್ಯೆಯ ವಿದ್ಯಾರ್ಥಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವತ್ತು ಹಮ್ಮಿಕೊಂಡಿರ್ತೀವಿ. ಎಲ್ಲರೂ ಬಂದು ಯಾರು ಅರ್ಹ ವಿದ್ಯಾರ್ಥಿಗಳಿರ್ತೀರ ಅವರೆಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೊಬೇಕು. ಇದರ ಅಪ್ಲಿಕೇಶನ್ಸು ಎಲ್ಲ ವಾಟ್ಸಪ್ಪಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದ ರೀತಿ ನಾವು ಪ್ರಯತ್ನ ಪಡ್ತೀವಿ. ಯಾರಿಗೆ ಸಿಕ್ಕಿಲ್ವೋ ಅವರು ನಮ್ಮ ಏನು ವಾಪಸಂದ್ರದಲ್ಲಿರುವಂತಹ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು, ತುಂಬ ಸಿಂಪಲ್ಲಾಗಿರುತ್ತೆ ಅಪ್ಲಿಕೇಶನ್ನು, ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಕೇಳಿರ್ತೀವಿ. ಆ ದಾಖಲೆಗಳನ್ನು ತಾವು ಕೊಟ್ಟು ಏನಂತಂದರೆ ಜಾತಿ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡು ಹಾಗೂ ಅವರ ಒಂದು ಆಧಾರ್ ಕಾರ್ಡು ಇದನ್ನು ತಗೊಂಬಂದು ಸೇರಿಸಿದ್ರೆ ಆವತ್ತೇ ನಿಮಗೊಂದು ಟೋಕನನ್ನು ಕೊಡುವಂಥ ಕೆಲಸ ಆಗುತ್ತೆ. ಆ ಟೋಕನ್ ಮುಖಾಂತರ ಆವತ್ತು ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಇನ್ನು SC/ST ಸಮುದಾಯದ SSLC PUC ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡುತ್ತಿದ್ದು, ಜೂನ್ ತಿಂಗಳ 28ರಂದು ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಅದ್ದೂರಿ ಕಾರ್ಯಕ್ರಮದ ಮೂಲಕ ಧನ ಸಹಾಯವನ್ನ ವಿತರಣೆ ಮಾಡಲಿದ್ದಾರೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.